ಸೊ ಫಾರ್ ಲಾಸ್ಟ್ ವಿಡಿಯೋದಲ್ಲಿ ಎದಕ್ಕೆ ನಿಲ್ಸಿದ್ವಿ ಶಿಫ್ಟಿಂಗ್ ಇನ್ ಎಸ್ ಒಮೆಗಾ ಡೊಮೈನ್ ಅಲ್ಲಿ ಮುಗಿಸಿದ್ವಿ. ಸೊ ಫಾರ್ ನೆಕ್ಸ್ಟ್ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಸೊ ಫಾರ್ ಏನಿದೆ ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಡೊಮೈನ್, ಡಿಫ್ರೆನ್ಸಿಯೇಷನ್ ಇನ್ ಫಾರ್ ಫಸ್ಟ್ ಒನ್ ಯಾವುದು ಅಂತಂದರೆ ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಡೊಮೈನ್. ಸೊ ಫಾರ್ 5ಗೆ ಮುಗಿಸಿದ್ವಿ ಅನ್ಸುತ್ತಲ್ಲ, 6ಗೆ ಮುಗಿದ್ರೆ. ಸೊ ಫಾರ್ ಕಂಟಿನ್ಯೂ ಮಾಡ್ತಿದ್ದೀವಿ, ಕಂಟಿನ್ಯೂಷನ್ನೇ. ಸೊ ಫಾರ್ ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಡೊಮೈನ್, ಡಿಫ್ರೆನ್ಸಿಯೇಷನ್ ಇನ್ ಟೈಮ್ ಮಾಡಿದ್ರೆ ಏನಾಗುತ್ತೆ. ಸೊ ಫೋರ್ ಏನಿಲ್ಲ. ಸೊ ಫೋರ್ ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡು ಹೋಗಬೇಕು, ಐ ಶುಡ್ ಕಂಪೇರ್ ಟು ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನೋಟ್ ಕಂಪೇರ್ ಮಾಡಬೇಕಲ್ಲ. ಸೊ ಫೋರ್ ಏನಿದೆ ಗುರು, ಎಕ್ಸ್ ಆಫ್ ಟಿದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ. ಸೊ ಫಾರ್ ಎಕ್ಸ್ ಆಫ್ ಟಿದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಿದೆ ಅಂತಂದರೆ ಎಕ್ಸ್ ಆಫ್ ಎಸ್ ಇದೆ. ಅದೇ ರೀತಿ ಎಕ್ಸ್ ಆಫ್ ಡಿ ಬೈ ಡಿ ಟಿ ಆಫ್ ಎಕ್ಸ್ ಆಫ್ ಟಿದು ನಂಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನು ಸಿಗ್ತಿತ್ತು, ಎಸ್ ಇಂಟು ಎಕ್ಸ್ ಆಫ್ ಎಸ್ ಸಿಗ್ತಿತ್ತಲ್ಲ. ಅದೇ ರೀತಿ ನಾವು ಯಾವ್ದು ನೋಡಬೇಕು. ಸೊ ಫೋರ್ ಎಕ್ಸ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಸಿಗ್ತಿದೆ ನನಗೆ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಸಿಗ್ತಿದೆ, ಎಕ್ಸ್ ಆಫ್ ಒಮೆಗಾ ಸಿಗ್ತಿದೆ. ಅದೇ ರೀತಿ ಡಿ ಬೈ ಡಿ ಟಿ ಆಫ್ ಎಕ್ಸ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನು ಸಿಗ್ಬೇಕು ನನಗೆ. ಸೊ ಫೋರ್ ಎಸ್ ಜಾಗದಲ್ಲಿ ಜೆ ಒಮೆಗಾ. ಸೊ ಫೋರ್ ಜೆ ಒಮೆಗಾ ಇಂಟು ಎಕ್ಸ್ ಆಫ್ ಒಮೆಗಾ. ಸೊ ಫೋರ್ ಇದನ್ನು. ಸೊ ದಿಸ್ ಇಸ್ ಡಿಫ್ರೆನ್ಸಿಯೇಷನ್ ಇನ್ ಟೈಮ್. ನೆಕ್ಸ್ಟ್ ಏನು ನೋಡೋಣ, ದಿಸ್ ಇಸ್ ಡಿಫ್ರೆನ್ಸಿಯೇಷನ್ ಇನ್ ಡಿಫ್ರೆನ್ಸಿಯೇಷನ್ ಇನ್ ಯಾವುದು ಗುರು, ಡಿಫ್ರೆನ್ಸಿಯೇಷನ್ ಇನ್ ಒಮೆಗಾ ಡೊಮೈನ್ ಅಲ್ಲಿ ಫ್ರೀಕ್ವೆನ್ಸಿ ಡೊಮೈನ್ ಒಮೆಗಾ. ಓಕೆನಾ. ಸೊ ಇಲ್ಲಿ ನೋಡೋಣ. ಸೊ ಫೋರ್ ಡೈರೆಕ್ಟ್ ಕನ್ಸಿಡರ್ ಮಾಡಿ ಎಕ್ಸ್ ಆಫ್ ಒಮೆಗಾ ಫಾರ್ಮುಲಾ ಏನಿದೆ ಗುರು, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಟ್ರಾನ್ಸ್ಫಾರ್ಮ್ ಹೆಂಗೆ ಕಂಡಿದ್ದೀವಿ. ಸೊ ಫೋರ್ ಸಿಗ್ನಲ್ ಎಕ್ಸ್ ಆಫ್ ಟಿ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ಟಿ ಡಿ ಟಿ ಅಲ್ವಾ. ಸೊ ಹೌದು ಗುರು, ಕರೆಕ್ಟಾಗಿ ಹೇಳ್ತಿದ್ಯಾ. ಈಗ ಏನು ಮಾಡಿ ಇದನ್ನು ನೀನೇನು ಮಾಡ್ತೀಯಾ, ಅವೆಲ್ಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಒಮೆಗಾ ಏನಾಗುತ್ತೆ. ಸೊ ವೇರಿಯೇಬಲ್ ಟಿ ಆಗಿರೋದು ಇಂಟಿಗ್ರೇಷನ್ಗೆ ಏನಾಗಲ್ಲ, ಎಫೆಕ್ಟ್ ಆಗಲ್ಲ. ಎಕ್ಸ್ ಆಫ್ ಟಿ ಇಂಟು ಮೈನಸ್ ಜೆ ಇಂಟು ಟಿ ಇ ಟು ದಿ ಪವರ್ ಆಫ್ ಮೈನಸ್ ಜೆ ಒಮೆಗಾ ಟಿ. ಸೊ ನಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಗುರು. ಸೊ ಫಾರ್ ಇದು ಸಿಗ್ನಲ್ ಆಗಿತ್ತು, ಇದು ಅದರದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಗಿದ್ರೆ ಅದರ ಸಿಗ್ನಲ್ ಏನಾಗಿರುತ್ತೆ, ಈ ಪಾರ್ಟ್ ಆಗಿರುತ್ತೆ. ಸೊ ದೇರ್ಫೋರ್ ಮೈನಸ್ ಜೆ ಇಂಟು ಟಿ ಎಕ್ಸ್ ಆಫ್ ಟಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಡಿ ಬೈ ಡಿ ಒಮೆಗಾ ಎಕ್ಸ್ ಆಫ್ ಒಮೆಗಾ. ಓಕೆನಾ. ಓಕೆ. ಸೊ ಫಾರ್ ನೆಕ್ಸ್ಟ್ ಏನಿದೆ ಅಂತಂದರೆ, ಸೊ ದೇರ್ಫೋರ್ ಕನ್ವಲ್ಯೂಷನ್ ಇನ್ ಟೈಮ್ ಡೊಮೈನ್. ಸೊ ಕನ್ವಲ್ಯೂಷನ್ ಇನ್ ಟೈಮ್ ಡೊಮೈನ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಅಂತ ನಾವು ಆಲ್ರೆಡಿ ಅದರಲ್ಲಿ ನೋಡಿದ್ದೀವಿ. ಸೊ ಫಾರ್ ಇನ್ ಡೈರೆಕ್ಟಾಗಿ ನೋಡೋದಾದರೆ ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಕ್ಸ್ ಆಫ್ ಒಮೆಗಾ ಇದೆ. ಅದೇ ರೀತಿ ಎಚ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ, ಎಚ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ ಗುರು, ಎಚ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್ ಎಚ್ ಆಫ್ ಒಮೆಗಾ. ಅದೇ ರೀತಿ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿದು. ಸೊ ಫೋರ್ ವಾಟ್ ಇಸ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ ಗುರು, ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತಲ್ಲ. ಸೊ ಫೋರ್ ಎಕ್ಸ್ ಆಫ್ ಒಮೆಗಾ ಇಂಟು ಎಚ್ ಆಫ್ ಒಮೆಗಾ. ಓಕೆನಾ. ಇದು ಕೂಡ ಹೆಲ್ಪ್ ಆಗುತ್ತೆ ಬೇಡ. ಸೊ ಫಾರ್ ಇದು ನಾವು ಕನ್ವಲ್ಯೂಷನ್ನ ಈ ಚಾಪ್ಟರ್ ಕನ್ವಲ್ಯೂಷನ್ ಏನು ಮಾಡ್ತೀವಿ, ಕನ್ವಲ್ಯೂಷನ್ನ ವಾಸ್ಟಾಗಿ ಯೂಸ್ ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಫಾರ್ ಇನ್ನೊಂದೇನಿದೆ, ಸೊ ಫಾರ್ ಮಲ್ಟಿಪ್ಲಿಕೇಶನ್ ಇನ್ ಟೈಮ್ ಡೊಮೈನ್ ಅಂತ ಇದೆ. ಮಲ್ಟಿಪ್ಲಿಕೇಶನ್ ಇನ್ ಓಕೆನಾ ಗುರು. ಮಲ್ಟಿಪ್ಲಿಕೇಶನ್ ಇನ್ ಟೈಮ್ ಡೊಮೈನ್ ಅಂತಂದರೆ ನನಗೆ ಗೊತ್ತಿದೆ ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಎಕ್ಸ್ ಆಫ್ ಒಮೆಗಾ ಆಗಿರುತ್ತೆ. ಏನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ರೀತಿ ಎಚ್ ಆಫ್ ಟಿದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಅದು ಕೂಡ ಎಚ್ ಆಫ್ ಒಮೆಗಾ ಆಗಿರುತ್ತೆ. ಅದೇ ರೀತಿ ಏನು ಮಾಡ್ತಿದ್ಯಾ, ಮಲ್ಟಿಪ್ಲೈ ಮಾಡ್ತಿದ್ಯಾ ಎಕ್ಸ್ ಆಫ್ ಟಿ ಇಂಟು ಎಚ್ ಆಫ್ ಟಿ. ಸೊ ದೇರ್ಫೋರ್ ನೀವು ನನ್ನ ಪ್ರಕಾರ ಏನಾಗಬೇಕು ಗುರು ಮಲ್ಟಿಪ್ಲೈ. ಸೊ ದೇರ್ಫೋರ್ ಕನ್ವಲ್ಯೂಷನ್ ಇನ್ ಟೈಮ್ ಡೊಮೈನ್ ಈಸ್ ಮಲ್ಟಿಪ್ಲಿಕೇಶನ್ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಆಗಿದ್ಮೇಲೆ ಮಲ್ಟಿಪ್ಲಿಕೇಶನ್ ಇನ್ ಟೈಮ್ ಡೊಮೈನ್ ಈಸ್ ಈಕ್ವಲ್ ಇಂಟು ಕನ್ವಲ್ಯೂಷನ್ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಅಂತ ಅರ್ಥ ನಾವು ತಿಳ್ಕೊತೀವಿ. ಬಟ್ ಇಲ್ಲ. ಸೊ ದೇರ್ಫೋರ್ ಏನಾಗುತ್ತೆ, ಒಂದು ಟರ್ಮ್ ಎಕ್ಸ್ಟ್ರಾ ಬರುತ್ತೆ, 1/2π ಇಂಟು. ಸೊ ದೇರ್ಫೋರ್ ಎಚ್ ಆಫ್ ಒಮೆಗಾ ಕನ್ವಲ್ಯೂಷನ್ ಎಕ್ಸ್ ಆಫ್ ಒಮೆಗಾ. ಇದನ್ನು ಆ ಕಡೆ ಈ ಕಡೆ ಕೂಡ ಬರ್ಕೋಬೋದು. ಬಿಕಾಸ್ ಏನು ಯಾವ್ದು ಹೋಲ್ಡ್ ಮಾಡೋದು, ಕಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ ಮಾಡೋದ್ರಿಂದ. ಸೊ ಫಾರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಲೈಕ್ ದಿಸ್. ಓಕೆನಾ. ಸೊ ಎಚ್ ಆಫ್ ಒಮೆಗಾ ಕನ್ವಲ್ಯೂಷನ್ ಎಕ್ಸ್ ಆಫ್ ಒಮೆಗಾ. ಸೊ ಫಾರ್ ದಿಸ್ ಇಸ್ ಮಲ್ಟಿಪ್ಲಿಕೇಶನ್ ಇನ್ ಟೈಮ್ ಡೊಮೈನ್. ಸೊ ಫಾರ್ ನೆಕ್ಸ್ಟ್ ನೋಡೋಣ. ಸೊ ಫಾರ್ ನೆಕ್ಸ್ಟ್ ಇಸ್ ನೆಕ್ಸ್ಟ್ ಯಾವ್ದಿದೆ. ಸೊ ಈ ಹೇಳೋದೇ ಆಗಿರೋದು.
ಸೊ ಫಾರ್ ಇದು ಪ್ರಾಬ್ಲಮ್ ಬಂದಮೇಲೆ ನೋಡೋಣ ಯಾವುದು ಪಾರ್ಸೆವಲ್ಸ್ ಥಿಯರಮ್ಸ್ ಇದೆ. ಸೊ ಫಾರ್ ಪಾರ್ಸೆವಲ್ ಥಿಯರಮ್ ಏನಿದೆ, ಎನರ್ಜಿ ಆಫ್ ಎ ಸಿಗ್ನಲ್ ಮೇಲೆ ಇದಾಗಿರುತ್ತೆ. ಸೊ ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಅಗೇನ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಪಾರ್ಸೆವಲ್ಸ್ ಥಿಯರಮ್ ಏನಕ್ಕೆ ಯೂಸ್ ಮಾಡ್ತಿದ್ವಿ, ಫಾರ್ ಪವರ್ ಕಂಡಿಡಿಯಕ್ಕೆ ಯೂಸ್ ಮಾಡ್ತಿದ್ವಿ ಆ್ಯಂಡ್ ಪವರ್ ಥ್ರೂ ರಿಲೇಟೆಡ್ ಮಾಡ್ತಿದ್ವಿ. ಬಟ್ ಇನ್ ಫೋರಿಯರ್ ಸೀರೀಸ್, ಇನ್ ಫೋರಿಯರ್ ಟ್ರಾನ್ಸ್ಫಾರ್ಮ್, ಪಾರ್ಸೆವಲ್ಸ್ ಥಿಯರಮ್ ಈಸ್ ಯೂಸ್ ಟು ಫೈಂಡ್ ಎನರ್ಜಿ ಆಫ್ ದ ಸಿಗ್ನಲ್ಸ್. ಓಕೆನಾ? ಸೊ ಓಕೆ, ಈ ವಿಡಿಯೋಗೆ ಇಷ್ಟ ಸಾಕು. ಸೊ ಫಾರ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಸೊ ಫಾರ್ ಹೌ ಟು ಫೈಂಡ್ ಏನು ಮಾಡೋಣ, ಸೊ ಫಾರ್ ಹೌ ಟು ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಪೀರಿಯಡಿಕ್ ಸಿಗ್ನಲ್ಸ್ ಲೈಕ್ ಸೈನ್ ಒಮೆಗಾ ನಾಟ್ ಟಿ ಆ್ಯಂಡ್ ಕಾಸ್ ಒಮೆಗಾ ನಾಟ್ ಟಿ ಆ್ಯಂಡ್ ಬೇರೆ ಪೀರಿಯಡಿಕ್ ಸಿಗ್ನಲ್ಸ್ದು ಹೇಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಕಂಡಿಡಿಯೋದು ಅಂತ. ಸೊ ಹೌ ಕ್ಯಾನ್ ವಿ ಫೈಂಡ್ ದ್ಯಾಟ್ ಅಂತ ಸೊ ಫಾರ್ ನೋಡೋಣ. ಸೊ ಫಾರ್ ಓಕೆ, ಲೆಟ್ ಅಸ್ ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು.